ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ನಾನು ಇವತ್ತು ಮನೆಯಲ್ಲೇ ಪಿಜ್ಜಾ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಂತೆ ಎಲ್ರಿಗೂ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹೊರಗಡೆ ಆದರೆ ಅಂದರೆ ಇಷ್ಟು ನಾವು ಬೇಕಾದ ಥರ ಇದು ಮಾಡ್ಕೊಳಕ್ಕೆ ನಮ್ಗೆ ಒಂದೊಂದು ಸರಿ ಆನಿಯನ್ ಜಾಸ್ತಿ ಕ್ಯಾಪ್ಸಿಕಮ್ ಜಾಸ್ತಿ ಬೇಕಾಗಿರುತ್ತೆ, ಪನ್ನೀರ್ ಜಾಸ್ತಿ ಬೇಕಾಗಿರುತ್ತೆ. ಅದನ್ನು ಎಕ್ಸ್ಟ್ರಾ ಹಾಕಿದರೂ ಇಷ್ಟು ನಮ್ಗೆ ಬೇಕಾದಂಗೆ ತಿನ್ನೋಕ್ಕಾಗಲ್ಲ. ಮನೇಲಾದರೆ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಬನ್ನಿ, ನಾನು ಮನೆಯಲ್ಲೇ ಹೇಗೆ ಮಾಡಿದ್ದೀನಿ ರೆಸಿಪಿನ ಅಂತ ನಿಮ್ಗೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ಒಂದು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡ್ಕೋಬೇಕು. ಇದು ಡೊಮಿನೋಸು ಎಲ್ಲ ಅಲ್ಲಿಕಿನ ಮನೇಲಿ ಮಾಡ್ಕೊಂಡ್ರೆ ಏನು ತುಂಬ ಕಾಸ್ಟು ಅನ್ಸಲ್ಲ. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಅಲ್ಲಿ ಹೊರಗಡೆ ಆದ್ರೇ ತುಂಬ ಕಾಸ್ಟು ಆಗುತ್ತೆ. ನಮಗೆ ಬೇಕಾದಂಗೆ ತಿನ್ನೋಕ್ಕಾಗಲ್ಲ ಅಂದರೆ ಒಂದೊಂದು ಸರಿ ಜಾಸ್ತಿ ಕ್ಯಾಪ್ಸಿಕಮ್ ಆಮೇಲೆ ಪನ್ನೀರ್ ಜಾಸ್ತಿ ಬೇಕಾಗಿರುತ್ತೆ. ಅವೆಲ್ಲ ಜಾಸ್ತಿ ಒಮ್ಮೆ ಹಾಕೋದು, ಯಾಕಂದ್ರೆ ಲಿಮಿಟೇಷನ್ ಮೇಲೆ ಹಾಕಿರ್ತಾರೆ. ಅಷ್ಟು ಬರೀ ಮೈದಾ ತಿಂದಂಗಿರುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ಜಾಸ್ತಿ ಮಾಡೋದು. ಒಂದು ಈರುಳ್ಳಿನೂ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಟೊಮೆಟೊನೂ ಕಟ್ ಮಾಡ್ಕೊಳ್ತೀನಿ. ಅದರದ್ದು ಒಳಗಡೆ ಇರೋ ಪಲ್ಪೆಲ್ಲ ನೀಟಾಗಿ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ದೊಡ್ಡದಾಗಿ ಪೀಸ್ ಮಾಡ್ಕೋಬೇಕು. ಇದನ್ನ ಆಮೇಲೆ ಇದನ್ನು ಜಾಸ್ತಿ ಬೇಯಿಸಲ್ಲ. ಇದು ಟೊಮೆಟೊ ಆಗಲಿ ಈರುಳ್ಳಿ ಹಸಿ ತಿಂದಂಗೆ ಆರೋಗ್ಯ ಕೂಡ ಒಳ್ಳೆಯದು. ಆಮೇಲೆ ನಾವು ಬೇಸ್ ಮಾಡ್ಕೊತ ಮನೆಯಲ್ಲೇ ಮಾಡ್ಕೋಬೋದು ಬೇಸ್ನ. ಅದು ನೆಕ್ಸ್ಟ್ ಯಾವಾಗಾದರೂ ವಿಡಿಯೋ ಇದ್ದರೆ ನಾನು ಮಾಡಿದರೆ ನಿಮಗೆ ತೋರಿಸ್ತೀನಂತೆ. ಎಲ್ಲನೂ ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಆಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಎಲ್ಲನೂ ಸ್ವಲ್ಪ ದಪ್ಪಾಗಿ ಕಟ್ ಮಾಡ್ಕೋಬೇಕು. ಇದನ್ನ ಎಲ್ಲನೂ ಈರುಳ್ಳಿ ಆಯಿತು, ಟೊಮೆಟೊ ಆಯಿತು, ಕ್ಯಾಪ್ಸಿಕಮ್ ಆಯಿತು. ನಾನು ಪನ್ನೀರ್ನ ನಂದಿನಿ ಪ್ರಾಡಕ್ಟ್ ತೊಗೊಂಬಂದಿದ್ದೆ. ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಇದನ್ನ ನೋಡಿ, ಇಷ್ಟು ಚಿಕ್ಕದಾಗಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸೈಜ್ ಕರೆಕ್ಟ್ ಆಗುತ್ತೆ. ಇದನ್ನ ಸ್ವಲ್ಪ ತವಾದಲ್ಲಿ ನಾನು ಬೇಯಿಸ್ಕೊಳ್ತೀನಿ. ಇದನ್ನೆಲ್ಲನೂ ನೋಡಿ ಹೀಗೆಲ್ಲ ಇಷ್ಟು ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಚೀಸ್ ತೊಗೊಂಬಂದಿದ್ದೆ ನಾನು, ನಂದಿನಿ ಪ್ರಾಡಕ್ಟ್ದು ಚೀಸ್ ಸ್ಲೈಸ್ ತೊಗೊಂಬಂದಿದ್ದೆ. ಇದು ಪಿಜ್ಜಾ ಇದ್ರದ್ದು ಸಿಗುತ್ತಿದ್ದು. ಇದನ್ನ ಆಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಬೇಸ್ ಮೇಲೆ. ಇದ್ರ ಮೇಲೆ ನಾವೆಲ್ಲ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ಇತ್ತಲ್ಲ ಅದನ್ನ ನೀಟಾಗಿ ಹಾಕ್ಕೋಬೇಕು. ನಾವು ಹೊರಗಡೆ ಇದ್ದರೆ ಇಷ್ಟಕ್ಕೇ 500-600 ರೂಪಾಯಿ ಇದು ಮಾಡ್ಕೊಳ್ತೀವಿ. ಇಲ್ಲಿ ಮನೇಲಾದರೆ ಅಷ್ಟೇನಾಗಲ್ಲ. ಆಮೇಲೆ ಮನೇಲಿ ಮಾಡ್ಕೊಂಡು ಹೆಲ್ದಿನೂ ಹೌದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹೊರಗಡೆ ಆದರೆ ಇಷ್ಟು ಹಾಕಿರೋದೇ ಇಲ್ಲ, ಬರೀ ಅದು ಮೈದಾದಷ್ಟೇ ಬೇಸ್ ಅಷ್ಟೇ ಇರುತ್ತೆ. ಆಮೇಲೆ ನಾನು ಪನ್ನೀರನ್ನ ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ.
ನಮ್ಗೆ ಇನ್ನೂ ಏನೇನು ಬೇಕೋ ಎಲ್ಲನೂ ಹಾಕ್ಕೋಬೋದು ಇದಕ್ಕೆ. ನಾನು ಮಾತ್ರ ಇಷ್ಟು ಹಾಕ್ಕೊಂಡಿದ್ದೀನಿ. ಚೀಸ್ ಸ್ಲೈಸ್ ಇತ್ತಲ್ಲ ಅದನ್ನ ಹಿಂಗೆ ಹಾಕ್ಕೊಂಡು ಇದು ನೋಡಿ ಇವಾಗ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ, ನೆನಪಾರಿದ್ದೆ ಅದನ್ನ ವಿಡಿಯೋ ಮಾಡ್ಕೊಳ್ಳೋದು. ಇನ್ಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಬಿಟ್ರೆ ರೆಡಿ ಆಗುತ್ತೆ ಪಿಜ್ಜಾ, ಹೋಮ್ ಮೇಡ್ ಪಿಜ್ಜಾ. ಆಮೇಲೆ ಈರುಳ್ಳಿ ಎಲ್ಲ ಟೊಮೆಟೊ ಹಾಕಿರ್ತೀವಲ್ಲ, ಇದು ಜಾಸ್ತಿ ಬೆಂದಿರಲ್ಲ. ಇದು ಸ್ವಲ್ಪ ಸ್ವಲ್ಪ ಮುಂಚೆ ಸ್ವಲ್ಪ ಎರಡು ಸೈಡು ಸ್ವಲ್ಪ ಸಣ್ಣ ಉರಿಲಿ ಬೇಯಿಸ್ಕೊಂಡು ಆಮೇಲೆ ಇವನ್ನೆಲ್ಲ ಹಾಕ್ಕೋಬೇಕು. ಆಮೇಲೆ ಬೇಯಿಸೋನು ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಇವನು ಕೂಡ ಟೊಮೆಟೊ ಎಲ್ಲ ಅಷ್ಟಾಗಿ ಬೆಂದಿರಲ್ಲ, ಹೆಲ್ದಿ ಕೂಡ ಇದು. ಬೇಸ್ನ ನಾವು ಮನೇಲೇ ಮಾಡ್ಕೋಬೇಕು. ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ಕೋಬೇಕು ಬೇಸ್ನ ಮನೇಲಿ ಅಂತ. ಪ್ಲೀಸ್ ನನ್ನ ಎಲ್ಲ ವೀಡಿಯೋನೂ ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ಫಸ್ಟ್ ಏನೇ ವೀಡಿಯೋ ಅಪ್ಲೋಡ್ ಮಾಡಿದ್ದು ನಿಮಗೇ ಬರುತ್ತೆ. ನನ್ನ ಎಲ್ಲ ವೀಡಿಯೋ ನೋಡಿ ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಹಾಕಿ. ಮನೇಲೆಲ್ಲರೂ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.